ಇವರಿಗೆಲ್ಲ ಪೊಲೀಸರು ಭಯ ಇಲ್ಲ, CCTV ಅಂತೂ ಲೆಕ್ಕಕ್ಕೆ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರೊಫೆಷನಲ್ ಕಳ್ಳರ ಕೃತ್ಯ ಇದೆ. ಪ್ರೊಫೆಷನಲ್ ಕಳ್ಳರು ಇವರೆಲ್ಲ. ಪೊಲೀಸರು ಇದ್ದಾರೆ, ನಾಳೆ ಸಿಕ್ಕಿ ಬಿದ್ದರೆ ನಾವು ಶಿಕ್ಷೆ ಆಗುತ್ತೆ ಅಂತ ಭಯ ಇಲ್ಲ. CCTVಗಳಿದೆ, ಅದರಲ್ಲಾದರೂ ನಾವು ಸಿಕ್ಕಾಕೊಳ್ತೀವಿ, ಅದಂತೂ ಲೆಕ್ಕಕ್ಕೆ ಇಲ್ಲ. ಬೆಂಗಳೂರಿನಲ್ಲಿ ಪ್ರೊಫೆಷನಲ್ ಕಳ್ಳರ ಕೃತ್ಯ ಇದೆ. ಜನತಾ ಬಜಾರ್ ಹತ್ರ ಒಂದು ಉಪಚಾರ ಹೋಟೆಲ್ ಅಂತಿದೆ, ಅಯೋಧ್ಯೆ ಉಪಚಾರ ಹೋಟೆಲ್. ಆ ಹೋಟೆಲ್ಗೆ ನುಗ್ಗಿ ಹಣವನ್ನು ಕಳ್ಳತನ ಮಾಡಿದ್ದಾರೆ ಇವರು. ಕ್ಯಾಶ್ ಕೌಂಟರ್ನಲ್ಲಿದ್ದ 2.5 ಲಕ್ಷ ರೂಪಾಯಿ ಹಣ ಕಳ್ಳತನ. 4 ಯುವಕರ ಗ್ಯಾಂಗ್ನಿಂದ ನಡೆದಂಥ ಕಳ್ಳತನ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. CCTV ದೃಶ್ಯ ಇದು, ಯಾವ ಭಯ ಇಲ್ಲ. 4 ಯುವಕರ ಗ್ಯಾಂಗ್ನಿಂದ ಈ ಕಳ್ಳತನ ಆಗಿರೋದು. ನೀವು ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಾಗ ನಿಮ್ಗೆ ಎಡಕ್ಕೆ ಈ ಹೋಟೆಲ್ ಸಿಗುತ್ತೆ. ಮೇನ್ ರೋಡ್ ಅದು, ಔಟರ್ ರಿಂಗ್ ರೋಡ್ ಅದು, ಜನತಾ ಬಜಾರ್ ಹತ್ರ, ಜನತಾ ಬಜಾರ್ ಸಿಗ್ನಲ್ ಹಿಂದ್ಗಡೆ ಇರುವಂಥ ಹೋಟೆಲ್ ಇದು. ಆ ಹೋಟೆಲ್ನಲ್ಲಿ ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ. 2.5 ಲಕ್ಷ ರೂಪಾಯಿ ಹಣ. ಇಬ್ಬರು ಬೀಗ ಮುರಿದು ಕಳ್ಳತನ ಮಾಡ್ತಿದ್ರೆ ಮತ್ತಿಬ್ಬರು ಹೋಟೆಲ್ ಬಳಿ ನಿಂತು ವಾಚ್ ಮಾಡ್ತಾ ಇದ್ರು. ಯಾರಾದರೂ ಬರ್ತಾರಾ, ಏನಾದರೂ ಆಗುತ್ತಾ. ರಾತ್ರಿ ಸಮಯದಲ್ಲಿ ಪೊಲೀಸರೆಲ್ಲ ಗಸ್ತಿಗೆ ಓಡಾಡ್ತಾ ಇರ್ತಾರೆ, ಯಾರಾದರೂ ಬರ್ತಾರಾ ಏನು ಎತ್ತ ಅಂತ ಚೆಕ್ ಮಾಡ್ತಾ ಇದ್ರು ಇಬ್ಬರು. ಈ ಘಟನೆಯಲ್ಲಿ ಇದೀಗ 2.5 ಲಕ್ಷ ರೂಪಾಯಿ ಹಣವನ್ನು ಎಗರಿಸಿದ್ದಾರೆ ಇವರು. ಈ ಘಟನೆ ಆಯಿತು 2ನೇ ತಾರೀಕು ಮಧ್ಯರಾತ್ರಿ 1:45 ಈ ಘಟನೆ ಆಗಿದೆ. ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಬಂದು ಕ್ಯಾಶ್ ಕೌಂಟರ್ನಲ್ಲಿ ನೋಡಿದರೆ ಹಣ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ, ಒಂದು ಮುಖ್ಯ ರಸ್ತೆಯಲ್ಲಿರುವಂಥ ಹೋಟೆಲ್ ಇದು, ಭಯ ಭೀತಿ ಏನಿಲ್ವಾ ಇವರಿಗೆ? ಪ್ರವೀಣ್, ಈ CCTV ಫುಟೇಜಸ್ ಅನ್ನ ನೋಡಿದ್ರೆ ಈ ಕಳ್ಳರಿಗೆ ಪೊಲೀಸರು ಭಯ ಕೂಡ ಇಲ್ಲ, ಮತ್ತು ನಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅಂದರ್ ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಕಳ್ಳತನ ಈ CK ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅಯೋಧ್ಯೆ ಉಪಚಾರ ಹೋಟೆಲ್ನಲ್ಲಿ 2.5 ಲಕ್ಷ ರೂಪಾಯಿ ಹಣವನ್ನ ಕಟ್ಕೊಂಡು ಈ ಕಳ್ಳರು ಎಸ್ಕೇಪ್ ಕೂಡ ಆಗಿರುವಂತದ್ದು. ರಾತ್ರಿ ಹೋಟೆಲ್ಗೆ ನುಗ್ತಾರೆ. ಹೋಟೆಲ್ಗೆ ನುಗ್ಗಿ ಅಲ್ಲಿ ಕಬ್ಬಿಣದ ರಾಡ್ನಿಂದ ಬೀಗವನ್ನು ಮುರಿತಾರೆ. ಅದಾದ್ಮೇಲೆ ನೇರವಾಗಿ ಕ್ಯಾಶ್ ಕೌಂಟರ್ ಅಂತ ಎಂಟ್ರಿ ಕೊಟ್ಟು ಅಲ್ಲಿರುವಂತಹ ಕ್ಯಾಶ್ ಕೌಂಟರ್ ನಲ್ಲಿ ಇರುವಂತಹ ಈ ಹಣವನ್ನ ದೋಚ್ಕೊಂಡು ಇವರು ಎಸ್ಕೇಪ್ ಕೂಡ ಆಗಿರುವಂತದ್ದು. ಅದು ಏನು ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಬರ್ತಾರೆ, ಬಂದಂತಹ ಸಂದರ್ಭದಲ್ಲಿ ಚೆಕ್ ಮಾಡಿದಾಗ ಈ ಕಳ್ಳತನ ಆಗಿರೋದು ಕೂಡ ಗೊತ್ತಾಗುತ್ತೆ. CCTV ಫುಟೇಜಸ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಈ ಕಳ್ಳರ ಕೈ ಚಳಕ ಕೂಡ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು CCTV ಫುಟೇಜಸ್ಗಳ ಮುಖಾಂತರವಾಗಿ ಈ 4 ಜನ ಕಳ್ಳರು ಯಾರಿದ್ದಾರೆ ಅವರ ಹಿಡಿಮುರಿ ಕೊಟ್ಟೋದಕ್ಕೆ ಮತ್ತು ಈ ಹಣ ಏನ್ ಕದ್ದಿದಾರಲ್ಲ ಅದನ್ನ ರಿಕವರಿ ಮಾಡೋದಕ್ಕೆ ಈಗ ಪೊಲೀಸರು ಕಾರ್ಯಾಚರಣೆಗೆ ಮುಂದುವರಿಸಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.